ಹಾಯ್ ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವಾಗ ಏನೇನು ನೋಡ್ತಿದ್ರೆ ಎಲ್ಲ ಹೊಸ ಸೆಟಪ್ಪು, ಮತ್ತು ಸ್ವಲ್ಪ ನಿನ್ನೆ ಅಕ್ಕಿಗಳೆಲ್ಲ ಎತ್ಕೊಂಡ್ಬಂದಿದ್ರಿ ನಮ್ಮ ದಾವಡಿಗೆ ಅಂತ. ಇಲ್ಲಿ ಕೂಡ ಇಕ್ಕಾಕೆ ಒಂದು ದೊಡ್ಡ ಜೋಡಿಗಳು ಬ್ರೀಡಿಂಗ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು. ಸೊ ಅಕ್ಕಿಗಳ್ದೆಲ್ಲ ಬಂದುಬಿಟ್ಟು ಕೇಜ್ ಅಪ್ಡೇಟ್ ಕೊಡ್ತೀನಿ, ಮತ್ತು ಯಾವ್ಯಾವ ಜೋಡಿಗಳು ಚೆನ್ನಾಗೈತೆ, ಯಾವ್ಯಾವ ಅಕ್ಕಿಗಳು ಚೆನ್ನಾಗಿದೆ ಅಂದ್ಬಿಟ್ಟು ಸ್ವಲ್ಪ ನೀವು ನೋಡಿಬಿಟ್ಟು ಯಾವ್ದು ನಿಮ್ಗೆ ಇಷ್ಟ ಆಯಿತು ಅನ್ನೋದು ಬಂದ್ಬಿಟ್ಟು ಕಮೆಂಟ್ ಮಾಡಿ. ಮತ್ತು ಇದಕ್ಕೆ ಮೇಲೆ ಅಕ್ಕಿಗಳು ಯಾರ್ಯಾರು ಬೇಕಿದ್ರು ಡೈರೆಕ್ಟಾಗಿ ನೀವು ನಮ್ಮ ಲಾಫ್ಟ್ಗೆ ವಿಸಿಟ್ ಮಾಡಿಬಿಟ್ಟು ಅಕ್ಕಿಗಳು ನೋಡಿಬಿಟ್ಟು ಎತ್ಕೊಬೋದು. ಆವಾಗ ಅಕ್ಕಿಗಳು ಇದ್ದೇ ಇರುತ್ತೆ. ಇಲ್ಲಿ ನೀವು ಬಂದುಬಿಟ್ಟು ಇಲ್ಲಿ ಏನೇ ಇರಲಿ, ನಿಮ್ಮ ಕಮ್ಮಿ ಬಜೆಟ್ 800 ಇಂದ 1500 ಒಳಗಡೆ ಚಿಕ್ಕ ಹುಡುಗರೇ ಇರಲಿ, ಸ್ವಲ್ಪ ದೊಡ್ಡವರೇ ಇರಲಿ, ನಿಮ್ಗೆ ಆರೆಂಜಲ್ಲೇ ಒಂದು ಒಳ್ಳೆ ಅಕ್ಕಿಗಳನ್ನ ಬಂದುಬಿಟ್ಟು ಇಲ್ಲಿ ಇದ್ದೇ ಇರುತ್ತೆ. ಯಾವಾಗ ಬಂದರೂ ನೀವು ಬಂದುಬಿಟ್ಟು ಕರೆಕ್ಟಾಗಿ ಇಲ್ಲಿ ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಲೊಕೇಶನ್ ದೊಡ್ಡ ಬಾಣೇಶ್ವರಿ ಆಂಜನೇಯ ಟೆಂಪಲ್ ಹತ್ರ ಬರುತ್ತೆ. ಸೊ ನೀವು ದೊಡ್ಡ ಬಾಣೇಶ್ವರಿ ಆಂಜನೇಯ ಟೆಂಪಲ್ ಹತ್ರ ಬಂದುಬಿಟ್ಟು ಕಾಲ್ ಮಾಡಿದ್ರೆ 100% ನಾನು ನಿಮ್ಮ ಕಾಲ್ ಪಿಕ್ ಮಾಡ್ತೀನಿ. ಕಾಲ್ ಬರೋಕ್ಕೆ ಮುಂಚೆ ಒಂದು ಸ್ವಲ್ಪ ಹೊತ್ತು ಮುಂಚೆ ಕಾಲ್ ಮಾಡಿಬಿಡ್ರಿ. ಬಂದಮೇಲೆ ಒಂದು ಕಾಲ್ ಮಾಡಿ, ಖಂಡಿತ ನಾನು ಬರ್ತೀನಿ. ಬಂದುಬಿಟ್ಟು ತುಂಬ ಜನ ಬ್ರೋ ನಿಮ್ಮನ್ನು ಮೀಟ್ ಆಗಬೇಕು ಅನ್ಕೊಂಡು ಅಂದಿರಿ. ಸೊ ಮೀಟ್ ಆಗೋ ಇದ್ರಿ, ಮೀಟ್ ಆಗಿ ಬಂದ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಕೂಡ ಹೋಗ್ಬೋದು. ಅಕ್ಕಿಗೆ ಇಳಿಸ್ಕೊಳಕ್ಕಂತನಲ್ಲ, ಬರ್ಬೋದು, ಮಾತಾಡ್ಬಿಟ್ಟು ಹೋಗ್ಬೋದು, ಸರಿನಾ? ಸೊ ಬನ್ನಿ ಇವಾಗ ವೀಡಿಯೋಗಳು ಹೋಗೋಣ. ಒಂದು ಒಳ್ಳೆ ಅಕ್ಕಿಗಳ ಕಲೆಕ್ಷನ್ಸ್ ನಮ್ದು ಏನೇನಿದೆ ತೋರಿಸ್ತೀನಲ್ಲ. ಸೊ ಬನ್ನಿ ಹೋಗೋಣ. ಸೊ ಗೈಸ್, ಫಸ್ಟ್ ಬಂದ್ಬಿಟ್ಟು ಈ ಗೂಡಲ್ಲಿ ಏನೇನು ಕಲೆಕ್ಷನ್ನು ಮತ್ತು ಏನೇನು ಕೊಡೋ ಎಲ್ಲ ಬಂದ್ಬಿಟ್ಟು ಇದರಲ್ಲಿ ಎಲ್ಲ ಕೊಡೋ ಅಂತ ಅಕ್ಕಿಗಳು ಇಟ್ಟಿದ್ದೀನಿ. ಇದರಲ್ಲಿ ಕೂಡ ನೋಡ್ಕೊಬೋದು. ಇವತ್ತು ಸಂಡೇ, ನಾವು ಸಂಡೇ ಗೂಡುಗಳು ಕ್ಲೀನ್ ಮಾಡಿಬಿಡ್ತೀರಿ. ಸೊ ನೋಡ್ಕೊಂಡ್ಬಂದು ಗೂಡುಗಳೆಲ್ಲ ಕ್ಲೀನ್ ಆಗಿದೆ. ಇದರಲ್ಲಿ ಏನೇನು ಅಕ್ಕಿಗಳು ನೀವೆಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಅಕ್ಕಿಗಳು ಸೇಲ್ಗಿರೋದು. ಇದರಲ್ಲಿ ಬಂದ್ಬಿಟ್ಟು ಒಂದು ಬೂರಿ ಸೇಲ್ ಆಗಿ, ಈ ಬೂರಿ ಸೇಲ್ ಆಗಿಬಿಟ್ಟಿತ್ತು. ಈ ಬೂರಿನ ಬಂದ್ಬಿಟ್ಟು ತುಮಕೂರಿಗೆ ಹಾಕ್ಬೇಕು ಇವತ್ತು ನಾನು. ಸೊ ಇದು ಬಂದ್ಬಿಟ್ಟು ಸೇಲ್ ಆಗಿದೆ. ಮತ್ತೆ ಮಿಕ್ಕಿದ್ದು ಒಳ್ಳೆ ಅಕ್ಕಿಗಳು ಮಿಕ್ಕಿದ್ದು ಐತೆ. ಸಣ್ಣ ಕಮ್ಮಿ ಬಜೆಟ್ಲಿ ಹಾಕಿದ್ದೀನಿ. ತಾರಾ ಗಂಡುಗಳು ಐತೆ, ಮತ್ತೆ ರೇಗ್ದಾರ್, ಈ 7 ಅವರ್ ಆಗಿರೋದು ತಾಮ್ರಲು ರೇಗ್ದಾರ್, ಒಳ್ಳೆ ರೇಗ್ದಾರ್ ಫೀಮೇಲು, ಮತ್ತು ಸಬ್ಜಾ ಗಂಡು, ಸಬ್ಜಾ ತ್ರೇವಾಲು, ಈ ಥರ ಎಲ್ಲ ಅಕ್ಕಿಗಳಿದೆ. ಸುಮಾರು ಅಕ್ಕಿಗಳಿದೆ. ಇನ್ನು ಏನೋ ನಿಮಗೆ ಸಿಗಲಿ, ಒಳ್ಳೆ ಕಮ್ಮಿ ರೇಟ್ಗಳು ಸಿಗಲಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ. ಸೊ ನೋಡಿ, ಯಾರಿಗಾದ್ರು ಇಷ್ಟ ಆಗಿದ್ರೆ ಬಂದು ಎತ್ಕೊಬೋದು, ಟೆನ್ಷನ್ ಏನಿಲ್ಲ. ಇದ್ರದ್ದಾಗೋಯ್ತು. ಕೊಡೋ ಅಕ್ಕಿಗಳದೆಲ್ಲ ಇದು ತೋರಿಸ್ಬಿಟ್ಟಿದ್ದೀನಿ. ನಮ್ಮ ಮನೆಯದು ಇವಾಗ ಅಕ್ಕಿಗಳು ಏನೇನಿದೆ ಜೋಡಿಗಳು ತೋರಿಸ್ತೀನಿ ನೋಡಿ ನಿಮಗೆ. ಫಸ್ಟ್ ಬಂದ್ಬಿಟ್ಟು ಒಂದು ತ್ರೇವಲು, ಆಮೇಲೆ ಮಕ್ಷ ತ್ರೇವಲ್ಗೆ ಜೋಡಿ ಹಾಕಿದ್ದೀರಿ. ಇದು ಗಂಡು, ಇದೆರಡು ಮೊಟ್ಟೆಗೆ ಬಂದಿದೆ, ಸರಿನಾ? ಇದೆರಡು ಜೋಡಿ ಹಾಕಿದ್ದೀನಿ. ಇದರಲ್ಲಿ ಪಟಾಗಳು ಹೆಂಗೆ ಫಸ್ಟ್ ಟೈಮ್ ಇದು ಅಷ್ಟೇ, ನಿನ್ನೆ ಒಳ್ಳೆ ಹೊಸ ಜೋಡಿ ಇಸ್ಕೊಂಬಂದಿದ್ದು. ಬೇಸ್ ಇದೆಲ್ಲ ಸೇಲ್ಗಲ್ಲ, ಬರೀ ಶೋ ಪರ್ಪಸ್ಗೆ ಅಷ್ಟೇ ಈ ಅಕ್ಕಿಗಳೆಲ್ಲ. ಈ ಜೋಡಿ ಬಂದ್ಬಿಟ್ಟು ಫಸ್ಟ್ ಜೋಡಿ ಆಗಿರುತ್ತೆ. ಇದರಲ್ಲಿ ಒಂದು ಮೊಟ್ಟೆ ಆಲ್ರೆಡಿ ಇಕ್ಕಿದೆ. ಇವತ್ತೊಂದು ಮೊಟ್ಟೆ ಇಕ್ಕೈತೆ. ಮೊಟ್ಟೆ ಸಪ್ರೇಟ್ ಮಾಡಿದ್ದೀರಿ. ಮತ್ತು ಏನು ಮಾಡ್ತೀರಾ ಅಂತ ಹೇಳಿದ್ರೆ, ಮೊಟ್ಟೆ ಇಕ್ಕಿದ ತಕ್ಷಣ ನೀವು ಅದನ್ನ ಹಂಗೆ ಇಕ್ಬಿಡ್ತೀರಾ, ಅದರಲ್ಲೇ ಕುತ್ಕೊಳ್ಳೋದು ಅಂತ ಹೇಳ್ಬಿಟ್ಟು. ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಮೊಟ್ಟೆ ಲೇಟ್ ಇಕ್ಕೋದ್ರಿಂದ, ಸೊ ಲೇಟ್ ಇಕ್ಕಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಮರಿ ಚಿಕ್ಕದು, ಒಂದು ಮರಿ ದೊಡ್ಡದು ಬಂದ್ಬಿಟ್ಟು ಮರಿ ಸಾಯೋ ಚಾನ್ಸ್ ಇದೆ. ನೋಡಿ, ಇವಾಗ ನಾನು ಮೊಟ್ಟೆ ಇಟ್ಬಿಟ್ಟು ರಾಗಿ ಬಾಕ್ಸಲ್ಲಿ ಇಕ್ಕಿದ್ದೀನಿ ಮೊಟ್ಟೆನ. ಸೊ ಇವಾಗ ನೀವೇನು ಅದು ಮೊಟ್ಟೆ ಕಾಣಿಸ್ತಿದೆ ಅನ್ಕೊಂಡಿದ್ದೀರಿ ನಿಮಗೆ. ಇದರಲ್ಲಿ ಮೊಟ್ಟೆ ಇಕ್ಕಿ ಏನು ಯೂಸ್ ಅಂತ ಹೇಳಿದ್ರೆ, ಇವಾಗ ಇನ್ನೊಂದು ಮೊಟ್ಟೆ ಇಕ್ಕಿದಾಗ ಕರೆಕ್ಟ್ ಟೈಮ್ಗೆ 2 ಇಕ್ಬಿಡ್ರಿ. ಮರಿಗಳು ಕರೆಕ್ಟಾಗಿ ಸೈಜ್ಗೆ ಬಂದ್ಬಿಡುತ್ತೆ. ಮರಿಗಳು 2 ಕರೆಕ್ಟಾಗಿ ಫೀಡ್ ಹೋಗುತ್ತೆ. ಒಂದು ಚಿಕ್ಕದು, ಒಂದು ದೊಡ್ಡದು ಬಂದ್ಬಿಟ್ರೆ ಚಿಕ್ಕ ಮರಿ ಸತ್ತೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಮೊಟ್ಟೆಗಳನ್ನ ಸಪ್ರೇಟ್ ಇಕ್ಕೋದು, ಸರಿನಾ? ರಾಗಿದಲ್ಲಿ ಸಪ್ರೇಟ್ ಇಕ್ಕಿಗೆ ಮರಿಬಿಡ್ರಿ. ಅದು ಇನ್ನೊಂದು ನೆಕ್ಸ್ಟ್ ದಿವಸ ಯಾವ ಟೈಮ್ ಇಕ್ಕಿದ್ರು ಅದೇ ದಿವಸ ನೆಕ್ಸ್ಟ್ ಸ್ವಲ್ಪ 1 ಅವರ್ ಮೇಲೆ ಆ ಥರನೂ ಇನ್ನೊಂದು ಮೊಟ್ಟೆ ಕೂಡ ಇಕ್ಬಿಡುತ್ತೆ. ನೆಕ್ಸ್ಟ್ ಜೋಡಿ ಬಂದ್ಬಿಟ್ಟು ರೇಗ್ದಾರ್ಗೆ, ಆಮೇಲೆ ಒಂದು ಕತಂಗಿಗೆ ಹಾಕಿದ್ದೀವಿ. ಈಗ ಅಲ್ಲೇ ಲೈನ್ ಕತಂಗ್, ಇದೊಂದು ಗುಲ್ದಾರ್ ಸಾರಿ ಕತಂಗ್ ಅಂದಿದ್ದೀನಿ, ಕತಂಗ್ ಗುಲ್ದಾರ್ಗೆ, ಆಮೇಲೆ ರೇಗ್ದಾರ್ಗೆ ಒಂದು ಹಾಕಿದ್ದೀರಿ. ಈ ಅಕ್ಕಿ ಏನಿದೆ, ಈ ಮೊಟ್ಟೆ 6 ತಿಂಗಳಿಗೆ ಒಂದೇ ಗಿಡ ಇಕ್ಕೋದು. ಅದು ಕೂಡ ಅದು ಮನ್ಸು ಮಾಡಿದ್ರೆ ಇಕ್ಕೋದು, ಇಲ್ಲಾಂದ್ರೆ ಸುಮ್ಮನೆ ಮೊಟ್ಟೆಗಳು ಇಕ್ಕಲ್ಲ. ಆದ್ರೂ ಇಕ್ಕಿ ಟ್ರೈ ಮಾಡ್ತಾ ಇದ್ದೀರಿ. ಇಂಥ ಅಕ್ಕಿಗಳೆಲ್ಲ ಆಚೆ ನೀವು ನೋಡಿ, ಇದ್ರದ್ದು ಬಾಡಿ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಳ್ಳಿ. ಅಲ್ಲೇ ಲೈನ್ ಗುಲ್ದಾರ್ ಅಕ್ಕಿ ಇದೆಲ್ಲ. ಇದರಲ್ಲಿ ಮೊಟ್ಟೆ ಎಲ್ಲ ಇಕ್ಬಿಡ್ತಂತಂದರೆ ಒಂದು ಒಳ್ಳೆ ಟೈಮಿಗೆ ನೋಡ್ಕೊಬೋದು. ಇದರಲ್ಲಿ ಕೂಡ ಗಂಡು ರೇಗ್ದಾರು, ಇದ್ರ ಬಾಡಿ ಪ್ಯಾಟರ್ನ್ ಕೂಡ ನೋಡ್ಕೊಳ್ಳಿ. ಅಕ್ಕಿ ಲೆಂತೆಲ್ಲ ಐತೆ. ಇದು ಸ್ವಲ್ಪ ಆಸೆ ಪಟ್ಟು ಇಸ್ಕೊಂಬಂದಿರೋದು, ನಮ್ಮ ಕೈಯಲ್ಲೆಲ್ಲ ಆಡಿ ಬೆಳೆದಿರೋ ಅಕ್ಕಿ ಇದು ಕೂಡ. ಸೊ ಇದು ಸೆಕೆಂಡ್ ಜೋಡಿ ಆಗಿರುತ್ತೆ. ನೆಕ್ಸ್ಟ್ ಒಂದು ಗುಲ್ದಾರು ಮಕ್ಷಿನ ಪೇರ್ ಮಾಡಿದ್ದೀರಿ. ಇದು ಒಂದು ಅಲ್ಲೇಲೇನು ಗುಲ್ದಾರ್ ಹಾಕಿ ಆ ಶೈನಿಂಗ್ ಎಲ್ಲ ನೋಡ್ಕೊಬೋದು. ಸೊ ಇದೊಂದು ಹೊಸ ಪೇರು. ಇದು ಆಲ್ಮೋಸ್ಟ್ ಮೊಟ್ಟೆಗೆ ಬಂದಿದೆ.
ಸೊ ಈ ಜೋಡಿದಲ್ಲಿ ಕೂಡ ನಿಮ್ಗೆ ಇವಾಗ ನಾನು ತೋರಿಸೋ ಅಕ್ಕಿಗಳೆಲ್ಲ ಯಾವ ಜೋಡಿ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇವಾಗ ನಮ್ಮ ಲಾಫ್ಟಲ್ಲಿ ಏನೇನು ಜೋಡಿಗಳು ಹಾಕಿದ್ದೀನಿ ನಾನು ತೋರಿಸ್ತಾ ಇದ್ದೀನಿ, ಸರಿನಾ? ಈ ಗುಲ್ದಾರ್ ಗಂಡದ ಪ್ಯಾಟರ್ನ್ ಎಲ್ಲ ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ನಮ್ಮದು ಕಲೆಕ್ಷನ್ಗಳೆಲ್ಲ ತೋರಿಸ್ತೀನಿ. ಅಂದರೆ ಹೊಸ ಜೋಡಿ ಏನಂತಂದರೆ ಅನ್ಬಾಕ್ಸಿಂಗ್ ವಿಡಿಯೋ ಹತ್ರ ಮಾಡ್ತಾ ಇರೋದು ನಿಮಗೆ. ನೆಕ್ಸ್ಟ್ ಒಂದು ಜಾಕ್ಗೆ ಆಮೇಲೆ ಒಂದು ಗೇರ್ವಾಗಿ ಹಾಕಿದ್ದೀರಿ ಜೋಡಿ. ಇದಕ್ಕೆ ಕತ್ಕಾಲೆ ಬಂದಿತ್ತು, ಇವಾಗ ರೆಡಿ ಮಾಡಿ ಇದನ್ನ ಜೋಡಿ ಹಾಕಿದ್ದೀರಿ ಇದರಲ್ಲಿ ಕೂಡ. ಸೊ ಇದು ಫೀಮೇಲು ಅಷ್ಟೇ, ಇದು ಒಂದು ಅಲ್ಲೇ ಲೈನ್ ಫೀಮೇಲ್. ಇದು ಕೂಡ ಕಣ್ಣು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಇದರಲ್ಲಿ. ಸೊ ಇದೆರಡು ಒಂದು ಜೋಡಿ ಆಗಿರುತ್ತೆ. ಮತ್ತೆ ಗೈಸ್ ಮತ್ತೊಂದು ಮಕ್ಷಿಗೆ ಒಂದು ತಾಮ್ರಲ್ಲಿ ಫೀಮೇಲ್ಗೆ ಹಾಕಿದ್ದೀರಿ ಜೋಡಿ, ಸರಿನಾ? ಈ ಜೋಡಿನೂ ತೋರಿಸ್ತೀನಿ ನೋಡಿ. ಈ ಜೋಡಿ ಹೆಂಗೈತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇದು ಗಂಡು ಫೀಮೇಲು. ಇದರಲ್ಲಿ ಜಾಸ್ತಿ ಬಾಜಿ ಇದೆ, ಇದು ರೋಲರ್ ಆಗಿಬಿಟ್ಟಿದೆ ಅದನ್ನ. ಸೊ ಈಗ ಗಂಡಲ್ಲಿ ಬಾಜಿ ಕಮ್ಮಿ ಆಯಿತು, ಒಂದು ಮರಿ ಮಾಡಿಸ್ ನೋಡೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೀರಿ. ಸೊ ಇದೊಂದು ಜೋಡಿ. ಮಿಕ್ಕಿದ ಜೋಡಿಗಳು ಕೂಡ ತೋರಿಸ್ತೀನಿ. ಸೊ ಇದು ಹೊಸ ಜೋಡಿ. ಇದು ಕೂಡ ಸೊ ಇದು ಬಂದ್ಬಿಟ್ಟು ನಮಗೆ ಈ ಅಕ್ಕಿಗಳು ಬಂದ್ಬಿಟ್ಟು ಯಾರು ಕೊಟ್ಟಿರೋದು ಅಂತ ಹೇಳಿದ್ರೆ ನಮ್ಮ ಅಮಿತ್ ಬ್ರದರ್ ಅವ್ರು ಕೊಟ್ಟಿರೋ ಅಕ್ಕಿಗಳು ಇದೆಲ್ಲ, ಸರಿನಾ? ಈ ಅಕ್ಕಿ ಇದು ಬಂದ್ಬಿಟ್ಟು ಈ ಅಕ್ಕಿಗಳು ಬಂದ್ಬಿಟ್ಟು ಅಮಿತ್ ಬ್ರದರ್ ಕೊಟ್ಟಿರೋ ಅಕ್ಕಿ. ಇದು ಬಂದ್ಬಿಟ್ಟು ಅವ್ರ ಮನೆ ಅಕ್ಕಿ, ಇದು ಅಮಿತ್ ಬ್ರದರ್ ಅಕ್ಕಿ ಮನೆ ಇದು. ಆಮೇಲೆ ಇದು ಬಸವರಾಜ್ ವಾಲಿಗರ್ ಅವ್ರು ಕೊಟ್ಟಿರೋ 200 ಸಬ್ಜಾ ಅವ್ರ ಮನೆ ಅಕ್ಕಿ ಇದು. ಸೊ ಇದೆರಡಕ್ಕೂ ಜೋಡಿ ಹಾಕಿದ್ದೀರಿ. ಇದರಲ್ಲಿ ನೋಡೋಣ ಇವಾಗ. ಇದರಲ್ಲೂ ಒಂದು ಒಳ್ಳೆ ಟೈಮಿಂಗ್ಸ್ 100% ನೋಡ್ಬೋದು. ಇದರಲ್ಲಿ 100% ನಂಬಿಕೆ ಇದೆ ಈ ಜೋಡಿಯಲ್ಲಿ ಮರಿ ಆರುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀರಿ. ನೋಡೋಣ ಇದನ್ನ ಕೂಡ. ನೆಕ್ಸ್ಟ್ ಒಂದು ಮಕ್ಷಿ ಆಮೇಲೆ ಒಂದು ತಾಮ್ರಲ್ಲಿ ಜೋಡಿ ಹಾಕಿದ್ದೀನಿ. ತಾಮ್ರಲ್ಲಿ ಗಂಡು, ಮಕ್ಷಿ ಫೀಮೇಲು. ಈ ಗಂಡಲ್ಲಿ ಒಳ್ಳೆ ರಿಸಲ್ಟ್ ಐತೆ. ಈ ಗಂಡಲ್ಲಿ ಕೂಡ ನೋಡೋಣ ಈಗಿತ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಡಿವಾಮಿಂಗ್ ಮಾಡಿದಿರಿ, ಸ್ವಲ್ಪ ಇದನ್ನು ಕೂಡ ಮಾಡಿದ್ದೀರಿ ಗಂಡಲ್ಲಿ. ಇದರಲ್ಲೂ ಒಂದು ಒಳ್ಳೆ ರಿಸಲ್ಟ್ ಐತೆ ಅಂತ ನಂಬ್ತಾ ಇದ್ದೀನಿ. ಬರೋ ವರ್ಷ ಚಿಕ್ಕ ಹುಡುಗರು ಯಾರೇ ಬಿಡ್ತಾ ಇದ್ರು ನಮ್ಮ ಮನೆ ಪಟಾಗಳು ಕೊಟ್ಟು ನಾನು ಮುಂದೆ ಇದ್ದು ಆಡಿಸ್ತೀನಿ. ಬ್ಯಾಂಗ್ಳೂರಲ್ಲಿ ಯಾರೇ ಇದ್ರು ಆಲ್ರೆಡಿ ಒಂದು ಹುಡುಗರ ಕೈಯಲ್ಲಿ ಕೊಟ್ಟು ಆಡಿಸಿದ್ದೀನಿ ಮರಿಗಳನ್ನ. ಸೊ ಗೈಸ್ ಇವತ್ತು ಎಲ್ಲಿಗೆ ಬಂದಿದ್ದೀನಿ ಅಂತಂದರೆ ರಾಂಪುರಕ್ಕೆ ಬಂದಿದ್ದೀನಿ. ಸೊ ರಾಂಪುರದಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ, ಸೊ ಚಿಕ್ಕ ಹುಡುಗ ನೀವು ಏನೇನು ನೋಡ್ತಾ ಇದ್ದೀರಾ ಅಲ್ಲಿರೋ ಹುಡುಗರೆಲ್ಲ ಬಂದುಬಿಟ್ಟು ಅವಾಗ ನಾನು ಮೀಟ್ ಆಗಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾಗೆ ಬಂದು ಅಕ್ಕಿ ಇಸ್ಕೊಂಡು ಹೋಗಿದ್ದೀನಿ ನನ್ನ ಹತ್ರ. ಸೊ ಅಕ್ಕಿ ಬಂದುಬಿಟ್ಟು ನಾನು ಹೇಳೋದು ಬೇಡ, ಇವರೇ ಮಾತಾಡ್ತಾರೆ. ಸರಿ ನೀವು ಕೇಳಿಸ್ಕೊಳ್ಳಿ. ನೀವು ಬ್ರೋ ಅಕ್ಕಿ 3 ಅವರ್ ಪಾಸ್ ಆಗಿತ್ತು ಬ್ರೋ. ಥ್ಯಾಂಕ್ ಯು ಬ್ರೋ, ಅಕ್ಕಿ ಕೊಟ್ಟಿದ್ದಕ್ಕೆ. ಪರವಾಗಿಲ್ಲ. ಅಕ್ಕಿನ ಆರಿಸ್ತವ್ರೆ. ಸೊ ನಾನು ದೊಡ್ಡವ್ರಿಗೇನೋ ಅಕ್ಕಿ ಕೊಟ್ಬಿಟ್ಟು ಆರಿಸ್ಬಿಟ್ಟು ಹೆಸರು ಮಾಡ್ಕೊಳಲ್ಲ. ಚಿಕ್ಕವ್ರನ್ನ ಬೆಳೆಸ್ಬೇಕು, ಚಿಕ್ಕವ್ರು ಶೋಕಿ ಮಾಡ್ತಾರೆ, ಅವ್ರನ್ನ ಬೆಳೆಸ್ಬೇಕೆ ನನ್ನ ಉದ್ದೇಶ ಇರೋದು. ಇನ್ನು ಅವ್ರಿಗೆ ಅಕ್ಕಿ ಬಂದುಬಿಟ್ಟು ನಾನು ಆಗಲಿ ಇನ್ನೂ ಸಪೋರ್ಟ್ ಮಾಡ್ತೀನಿ. ಅವ್ರಿಗೆ ಏನಂತಂದರೆ ಒಂದು ಆಸೆ, ಟೂರ್ನಮೆಂಟ್ ಬಿಡಬೇಕು ಅನ್ನೋದು ಬಂದುಬಿಟ್ಟು ಒಂದು ಚಿಕ್ಕ ಆಸೆ ಅಂತ. ಅವ್ರಿಗೆ ಬರೋ ವರ್ಷಕ್ಕೆ ಅವ್ರ ಜೊತೆ ನಿಂತು ಅವ್ರಿಗೆ ಒಂದು ಅಂದರೆ ಇಂಥವ್ರು ಬಂದುಬಿಟ್ಟು ಅವ್ರಿಗೆಲ್ಲ ಟಿಪ್ಸ್ ಆ್ಯಂಡ್ ನಾಲೆಜ್ ಇವಾಗ ಬಂದಿದ್ದೀನಿ. ಅವ್ರ ಜೊತೆ ಏನೇನಾಗುತ್ತೆ ಅನ್ಸರಿ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಇಂಥವ್ರನ್ನ ಒಳ್ಳೆ ಶೋಕಿ ಮಾಡೋರನ್ನ ಇನ್ನೂ ಬೆಳೆಸೋಣ ಅನ್ನೋದು ನನ್ನ ಮೈನ್ ಮೋಟಿವ್ ಆಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಚಿಕ್ಕ ಹುಡುಗರು ಹಿಂಗೆ ಶೋಕಿ ಮಾಡ್ತಾರೆ, ಅವ್ರು ಸೆಟಪ್ ನೋಡ್ಕೊಳ್ಳಿ. ಅವ್ರಿಗೆ ಯಾರು ನಾಲೆಜ್ ಇಲ್ಲದ್ರೆ ಅವ್ರು ಎಂಥ ಸೆಟಪ್ ಮಾಡಿ ಇಟ್ಕೊಂಡಿದ್ದಾರೆ, ಮತ್ತು ಗೂಡುಗಳು ಅಷ್ಟೆಲ್ಲ ಮಾಡಿ ಇಟ್ಕೊಂಡಿದ್ದಾರೆ. ಸೊ ಏನಂತಂದರೆ ಗೊತ್ತಿದ್ರೆ ಹಂಗೆ ಮೋಸ ಮಾಡಿದ್ದಾರೆ. ನೀವು ಅಷ್ಟೇ ಮೋಸ ಹೋಗಿದ್ರೆ ಸ್ವಲ್ಪ ಹುಷಾರಾಗಿರಿ. ಸರೌಂಡಿಂಗ್ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ. ಅವರು ಇವ್ರು ಅಂತ ಹೇಳ್ಬಿಟ್ಟು ಜಾಸ್ತಿ ಜನ ಸೇರ್ಕೊಂಡು ಶೋಕಿ ಎಲ್ಲ ಮಾಡೋಕೆ ಹೋಗ್ಬೇಡಿ. 3.5 ಅವರ್ ಆರಿದೆ. ಅವ್ರ ಕೈಯಲ್ಲಿ ಬರೋ ವರ್ಷ ಪಕ್ಕ 100% ನಾನು ಇದ್ದಿದ್ದು ಟೂರ್ನಮೆಂಟ್ ಬಿಡಿಸ್ತೀನಿ. ನಾನು ಬರೋ ವರ್ಷ ಟೂರ್ನಮೆಂಟ್ ಬಿಡ್ತಾ ಇದ್ದೀನಿ, ಇಲ್ಲೂ ಬಿಡ್ತಾ ಇದ್ದೀನಿ, ಚನ್ನಪಟ್ಟಣದಲ್ಲೂ ಬಿಡ್ತೀವಿ ನಾವು. ಸೊ ಅದನ್ನ ಕೂಡ ನಿಮಗೆ ಅಪ್ಡೇಟ್ಸ್ ತುಂಬ ಬರುತ್ತೆ. ಅದ್ರ ಬಗ್ಗೆ ಕೂಡ ಬರೋ ವರ್ಷ ಡೀಸೆಂಟಾಗಿ ಬಿಡ್ತೀನಿ. ಒಂದೇ ಕಿತ ಬಿಡ್ಬೇಕಂತ ಅಷ್ಟು ದೊಡ್ಡ ಆಸೆನೂ ಇಲ್ಲ. ಬರೋ ವರ್ಷ ಎಷ್ಟೇ ಅವ್ರು ಬಿಡಲಿ, ಸ್ವಲ್ಪ ಒಳ್ಳೆ ಟೈಮ್ನಂದ್ರೆ ಬಿಡ್ತೀನಿ, ಸರಿನಾ? ನೆಕ್ಸ್ಟ್ ಒಂದು ಚೀನಿಗೆ ಒಂದು ಡೂಮಾಗೆ ಜೋಡಿ ಹಾಕಿದ್ದೀರಿ.
ಫೀಮೇಲ್ ಗಂಡು ಥರ ಇರುತ್ತೆ, ಚೀನಿ ಫೀಮೇಲ್ ಥರ ಇರುತ್ತೆ. ಇದರಲ್ಲಿ ಸೈಜ್ ಹಂಗಿದೆ, ಸೈಜ್ ಡಿಫ್ರೆನ್ಸ್ ಅದು. ಇದೆರಡು ಕೂಡ ಹೊಸ ಜೋಡಿನೇ. ನಿಮಗೆ ನಾನು ತೋರಿಸ್ತಿರೋ ಜೋಡಿದಲ್ಲಿ ಯಾವ ಜೋಡಿ ಇಷ್ಟ ಆಯಿತು ಅನ್ನೋದನ್ನ ಕಮೆಂಟ್ ಮಾಡಿ ನೋಡೋಣ. ಮತ್ತು ಯಾವ ಜೋಡಿದಲ್ಲಿ ನಿಮಗೆ ಹೆಸರಲ್ಲಿ ಯಾವ ಜೋಡಿದಲ್ಲಿ ಮರಿ ಆರುತ್ತೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಅದನ್ನು ಕೂಡ. ಇವಾಗೆಲ್ಲ ಅಪ್ಡೇಟ್ ಏನೇನು ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದ್ಬಿಟ್ಟು ಇವಾಗ ಹೊಸ ಅಪ್ಡೇಟ್ ಸೆಟ್ ಮಾಡ್ಕೊಂಡಿರೋದು. ನೋಡ್ಕೊಬೋದು ಎಷ್ಟು ಇವತ್ತು 2-3 ಗಿಂತ ಕ್ಲೀನ್ ಮಾಡ್ಕೊಂಡು ಎಲ್ಲ ಸ್ವಲ್ಪ ಕ್ಲೀನಾಗಿ ಇದು ಮಾಡ್ಕೊಂಡ್ರಿ. ಲಾಸ್ಟ್ಗೂ ನಮ್ಮ ಮನೆ ಫಸ್ಟ್ ಒಂದು ಇದ್ರಲ್ಲಿ ನಮ್ಮ ಮನೆಯಲ್ಲಿ ಆಡಿದೆ ಸರಿನಾ. ಇದರಲ್ಲಿ ನಾವು ಒಬ್ರು ಕೊಟ್ಟಿದ್ರಿ, ಅವ್ರು ನಮ್ಮ ಹೆಸರು ಕೂಡ ಹೇಳಿಲ್ಲ, ಅದೇ ಬೇಜಾರಾಗಿರೋದು. ಅವಾಗಿಂದ ನಮ್ಮ ಮನೆ ಅಕ್ಕಿಗಳು ನಾವು ಕೊಡೋದು ಬಿಟ್ಬಿಟ್ರಿ ಎಲ್ಲರಿಗೂ. ಇದರಲ್ಲಿ 4 ಅವರ್ ಚಿಲ್ಲರೆ ಆಡ್ಬಿಟ್ಟಿದೆ ಅವ್ರ ಹತ್ರ ಮರಿ ಸರಿನಾ. ಅದಾದ್ಮೇಲೆ ಅವ್ರು ನಮ್ಗೆ ಯಾರು ಹೇಳಿಲ್ಲ. ಈ ಜೋಡಿದಲ್ಲಿ 4 ಅವರ್ ಚಿಲ್ಲರೆ ಆಡಿದೆ. ಕೊಟ್ಟಿರೋ ನಾವು ಅಟ್ಲೀಸ್ಟ್ ನಮಗೆ ನಮ್ಮ ಹೆಸರು ಹೇಳೋದು ಬೇಡ, ನಮ್ಗೆ ಈ ಥರ ಬಂದ್ಬಿಟ್ಟು ಆರಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಸಾಕು. ಒಂದು ಟೂರ್ನಮೆಂಟ್ಗೆ ಆಡಿಸಿದ್ರಿ ಆಯ್ತಂದ್ರೆ ಕರೆದಿ ಸ್ವಲ್ಪ ತೋರಿಸಿದ್ರೆ ಸಾಕಾಗ್ತಾ ಇತ್ತು. ಅವ್ರು ಬಂದ್ಬಿಟ್ಟು ಬೇರೆ ಥರ ಮಾಡಿಬಿಟ್ರು. ನಮ್ಗೆ ಅವಾಗಿಂದ ಯಾರಿಗೆ ಅಕ್ಕಿಗಳು ಕೊಡೋದು ನಂಬಿಕೆ ವಿಶ್ವಾಸ ಹೋಗ್ಬಿಡ್ತು ಮನೆ ಪಟ್ಟಗಳನ್ನ. ಆದ್ರೂ ನನಗೆ ಯಾರು ತುಂಬ ನಂಬಿಕೆ ಇದ್ದಾರೆ ಅವ್ರ ಕೈಯಲ್ಲಿ 100% ಕೊಡ್ತಾ ಇದ್ದೀನಿ. ನಾನು ನಮ್ಮ ಅಕ್ಕಿಗಳಲ್ಲೇ ಮರಿಗಳು ಕೊಡ್ತಾ ಇದ್ದೀನಿ, ಅಥವಾ ನನ್ನ ಕೈಯಲ್ಲಿ ಆದಷ್ಟು ಏನೇ ಹೆಲ್ಪ್ ಆಗಲಿ ನಾನು ಅದನ್ನು ಕೂಡ ಮಾಡ್ತಾ ಇದ್ದೀನಿ. ಮತ್ತೆ ಲಾಸ್ಟ್ ಟೈಮ್ ಆಗಿರೋ ನಮ್ಮ ಪಟ್ಟಗಳನ್ನ ಕೊಟ್ಟು ತೋರಿಸ್ತೀನಿ ನೋಡಿ. ಅವಾಗಲೇ ಮಕ್ಷಿ ಗಂಡು ಒಂದು ತಾಮ್ರಲ್ಲಿ ಹಾಕಿದ್ನಲ್ಲ, ಅದ್ರದ್ದು ಅಂದರೆ ಅಮ್ಮ ಬೇರೆ ಇದ್ದಿದ್ದು ಅಮ್ಮ ಸತ್ತ ಇದ್ದಿದ್ದು. ಇದೊಂದು ಮಕ್ಷಿ ಪಟ್ಟ. ಇದು ಸಾಯೋ ಸ್ಟೇಜಲ್ಲಿ ಇತ್ತು, ಅದಕ್ಕೆ ಬಾಲಾಗಿಲೆಲ್ಲ ಕಟ್ ಮಾಡಿಬಿಟ್ಟು ಇದು ಮಾಡ್ಕೊಂಡಿಕ್ಕಿದ್ರಿ. ಇದು ನಮ್ಮನೆ ಪಟ್ಟನೆ. ಇದು ನೋಡಿ ಅವಾಗ ಮನೆ ರಿಂಗೆಲ್ಲ ಐತೆ, PSP ಲಾಫ್ಟ್ ಅಂತ ನಮ್ದು ಹೆಸರು ಕೂಡ ಐತೆ. 23 ರಿಂಗ್ ನಂಬರ್ 23 ಇದ್ದು. ಈ ಪಟ್ಟ ಅದು ಬಂದ್ಬಿಟ್ಟು ರಿಂಗ್ ನಂಬರ್ 17. ನಮ್ದು ಚಿಟ್ಟೆಪುರಿದು ಫೋಟೋ ಹಾಕ್ಸಿದಿರಿ, ಅದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀರಿ ಅದನ್ನ ಕೂಡ. ಯಾಕಂತಂದರೆ ಅದರಲ್ಲಿ ಅಕ್ಕಿ ಆಡ್ತಾ ಇಲ್ವೋ, ತುಂಬ ಇಷ್ಟದಿಂದ ಎತ್ಕೊಂಡ್ಬಂದಿರೋ ಅಕ್ಕಿ ಅದು. ಇನ್ನೂ ಪಟ್ಟಗಳು ತೋರಿಸ್ತೀನಿ ನೋಡಿ. ಈ ಪಟ್ಟಗಳೆಲ್ಲ ಬಂದ್ಬಿಟ್ಟು ನಾನು ಬೆಳಗ್ಗೆ 4 ಗಂಟೆಗೆ ಎದ್ದೋಲ್ಬಿಟ್ಟು, ಕಾಲೇಜ್ ಇರ್ತಾಯಿತ್ತು ಅವಾಗ, ಬೆಳಗ್ಗೆ 4 ಗಂಟೆಗೆ ನಾನು ಎದ್ದೋಲ್ಬಿಟ್ಟು ಓಡಿ ಹೋಗೋದು, ಅದಾಗ್ಬಿಟ್ಟು ತಿರ್ಗಾ ಪ್ರಾಕ್ಟೀಸ್ಗೆ ಹೋಗೋದು, ಇದೆಲ್ಲ ಆಗ್ಬಿಟ್ಟು ಇದು ಮಾಡ್ತಿದ್ದೆ. ಪುನೀತು ಪಾಪ ಚೆನ್ನಾಗಿ ನೋಡ್ಕೊಂಡು, ಪುನೀತ್ ಸಾಯಂಕಾಲ ನಾನು ಬೆಳಗ್ಗೆ ಅಂತ ನೋಡ್ಕೊಂಡು ಮರಿಗಳನ್ನ ದೊಡ್ಡದು ಮಾಡ್ಕೊಂಡು ಆಡ್ತಾಯಿತ್ತು. ಎಲ್ಲ ಬಾಜು ತಿರ್ಗಿಸ್ಕೊಂಡು ಇಟ್ಕೊಂಡಿದ್ದೀರಿ, ಬರೋ ವರ್ಷಕ್ಕೆ ಇದಾಗುತ್ತೆ. ಸೊ ಇದ್ರದ್ದು ಅಮ್ಮ ಬಂದ್ಬಿಟ್ಟು ಗೇರ್ವಾ. ಸೊ ಇದೆಲ್ಲ ಆರಿರೋ ಅಕ್ಕಿಗಳು ನಮ್ಮ ಹತ್ರ ಆರಿದೆ. ಇದು 5 ಅವರ್ ಆರಿದೆ ಇದು ಸರಿನಾ. ಇದನ್ನು ಕ್ಲೀನಾಗಿ ರೆಕ್ಕೆಗಳೆಲ್ಲ ಬಿಚ್ಕೊಟ್ಟು ತಿರ್ಗಾ ಅಲ್ಲಿ ಏನಂದರೆ ಛತ್ರಿ ರೆಡಿ ಮಾಡ್ತಿದ್ದೀನಿ. ಅದು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅಲ್ಲಿ ಛತ್ರಿ ಸ್ವಲ್ಪ ಇನ್ನೊಂದು ಬ್ಯಾಚ್ ಮರಿಗಳು ಎಲ್ಬಿಡ್ಲಿ, ಛತ್ರಿ ಹೊಡಿಸ್ಬಿಟ್ಟು ಒಂದೇ ಗಿಡ ಅಕ್ಕಿನ ಇದು ಬಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಈ ರೇಗ್ದಾರಲ್ಲಿ ಕೂಡ ನಮ್ಮ ಫಸ್ಟು ನಮ್ಮ ಅಲ್ಲೇ ಸಬ್ಸ್ಕ್ರೈಬರ್ಸ್ ಯಾರಿದ್ರೆ ಗೊತ್ತಾಗುತ್ತೆ. ಈ ರೇಗ್ದಾರ್ ನೋಡಿದ್ರೆ ಏನು ನಿಮ್ಗೆ ಜ್ಞಾಪಕ ಬರುತ್ತೆ ಅಂತ ಹೇಳ್ಬಿಟ್ಟು ಇದ್ದೇ ಥರ ರೇಗ್ದಾರ್ ಒಂದು ಬಂದಿತ್ತು, ಡೂಮಾಗಿ ಹಾಕಿದ್ದೆ. ಅವಾಗ 7 ಅವರ್ ಆಗಿತ್ತು ನಮ್ಮ ಮನೆಯಲ್ಲಿ. ಬೆಳಕು ಕತ್ಲೆ ಆಗೋ ಕೂಡ ಅಕ್ಕಿ ಇಲ್ಲಿದ್ದಾಯ್ತು ಮನೆ ಮೇಲೆ. ಆ ವಿಡಿಯೋ ನನಗೆ ಸಿಗದೆ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಇದರಲ್ಲಿ 7 ಅವರ್ ಆರೋದು, ಅದರಲ್ಲಿ ಮರಿ ಫೀಮೇಲಲ್ಲಿ 7 ಅವರ್ ಆರ್ಬಿಟ್ಟು ಆ ಲಾಸ್ಟಲ್ಲಿ ಏನು ಬಂದಂದರೆ, ಅವಾಗ ಸ್ಟಾರ್ಟಿಂಗಲ್ಲಿ ಕತ್ಕಾಲೆ ಬಂದಾಗ ನನಗೆ ಗೊತ್ತಾಗ್ತಾ ಇದ್ದಿಲ್ಲ. ಅಂದರೆ ಅವಾಗ ಸ್ಟಾರ್ಟಿಂಗಲ್ಲಿ ಅಕ್ಕಿಗಳು ಇದ್ದಾಗ ಕತ್ಕಾಲೆ ಅಂತ ಹೇಳಿದ್ರೆ ಬರೀ ಸುರೇಶ್ ಸರ್ ಹತ್ರ ಮೆಸೇಜ್ ಮಾಡಿ ಅವ್ರ ಹತ್ರ ನಿಮ್ಗೆ ಮೆಡಿಸಿನ್ ಸಿಕ್ಕಿದ್ದಿಲ್ಲ. ಅದಾದಮೇಲೆ ಇದಾಗೋಯ್ತು. ಸೊ ಒಂದು ಒಳ್ಳೆ ಅಕ್ಕಿಗಳದ್ದು ಅಪ್ಡೇಟ್ ಅಕ್ಕಿಗಳು ತೋರಿಸಿದ್ದೀನಿ ನಿಮಗೆ. ಮತ್ತು ನಿಮಗೆ ನೆಕ್ಸ್ಟು ಯಾವ್ದ್ರ ಬಗ್ಗೆ ವೀಡಿಯೋ ಮಾಡಬೇಕು ಅನ್ನೋದನ್ನು ಕೂಡ ಹೇಳಿದ್ರೆ ನಾನು ಇದು ಮಾಡ್ತೀನಿ. ಸೊ ನಿಮಗೆ ನಮ್ಮದು ಲಾಫ್ಟ್ ಯಾವ ಥರ ಸೆಟಪ್ ಮಾಡಿದೆ ತೋರಿಸ್ತೀನಿ ನೋಡಿ. ಇದೆಲ್ಲ ಸಿಂಗಲ್ಲು ಸರಿನಾ. ಇದೆಲ್ಲ ಸಿಂಗಲ್ ಮಾಡಿ ಕೆಳಗಡೆ ಬಂದ್ಬಿಟ್ಟು 6 ಜೋಡಿಗಳು ಇಕ್ಕೋದ್ರ ಆಗಿದೆ. ಇದರಲ್ಲಿ ಫುಲ್ ಜೋಡಿಗಳು 6 ಜೋಡಿ ಬರುತ್ತೆ. ಈ ಸೈಡ್ ಬರೋದಾದರೆ ಇದರಲ್ಲಿ 4 ಜೋಡಿ ಇಟ್ಕೊಬೋದು, ಅಥವಾ 8 ಸಿಂಗಲ್ ಇಟ್ಕೊಂಡ್ರೆ ಮಾಡಿದ್ದೀನಿ. ಅದರಲ್ಲಿ ಸೆಂಟ್ರಲ್ಲಿ ಪಾರ್ಟಿಷನ್ ಕೂಡ ಮಾಡ್ಬೋದು. ಸದ್ಯಕ್ಕೆ ಜೋಡಿ ಆಗಿದೆ. ಈ ಜೋಡಿಗಳೆಲ್ಲ ಮೇಲೆ ನಮ್ಮ ಮೇನ್ ಲಾಫ್ಟ್ಗೆ ಹೋಗ್ಬಿಡ್ತೀವಿ. ಇವಾಗ ಸದ್ಯಕ್ಕೆ ಇಲ್ಲಿ ಇಕ್ಕಿದ್ದೀನಿ, ಸ್ವಲ್ಪ ಮೇಲೆ ಕ್ಲೀನ್ ಮಾಡ್ತಾ ಇದ್ದೀರಲ್ಲ, ಸೊ ಅದಕ್ಕೆ ದೊಡ್ಡ ಜೋಡಿಗಳೆಲ್ಲ ಇಲ್ಲಿ ಇಟ್ಕೊಂಡ್ಬಂದು ಇಕ್ಕಿದ್ದೀನಿ. ಪಾರ್ಟ್ 2 ಅಪ್ಡೇಟ್ ಅಲ್ಲಿ ಕೊಡ್ತೀನಿ. ಇದು ಪಾರ್ಟ್ 1 ಅಪ್ಡೇಟ್ ಕೊಡ್ತಾ ಇದ್ದೀನಿ. ಇದರಲ್ಲಿ ಈ ಅಕ್ಕಿಗಳೆಲ್ಲ ಇಲ್ಲಿ ಇರೋದಿಲ್ಲ, ಹೋಗ್ಬಿಡ್ತಾವೆ ಅಲ್ಲಿ ಮೇಲೆ. ಮತ್ತೆ ಇಲ್ಲಿ ಬಂದರೆ ಇದರಲ್ಲೆಲ್ಲ ಪಟ್ಟಾಗಳು ಇಟ್ಕೊಂಡಿದ್ರಿ. ಸೊ ಇದೆಲ್ಲ ಪಟ್ಟಾಗಳು ಮಾಡ್ಕೊಂಡು ಇದರಲ್ಲಿ ಪಟ್ಟಾಗಳು ಇರ್ತೈತೆ. ಸೊ ಇದೆಲ್ಲ ಬಂದ್ಬಿಟ್ಟು ನಾವು ಇದು ಮಾಡ್ತಾಯಿದ್ದೀರಿ, ಅಪ್ಡೇಟ್ ಎಲ್ಲ ನಿಮ್ಗೆ ತೋರಿಸಿದ್ದೀನಿ. ಮತ್ತು ಇದು ನಾನು ವಿಡಿಯೋ ಸ್ಟಾಪ್ ಮಾಡೋಕ್ಕೆ ಮುಂಚೆ ಇದ್ರ ಬಗ್ಗೆ ಕೂಡ ಮಾತಾಡಬೇಕು. ಮತ್ತು ನಮ್ಮ ಸಬ್ಸ್ಕ್ರೈಬರ್ ಬಗ್ಗೆ ಕೂಡ ನಿಮ್ಗೆ ಹೇಳ್ಬೇಕು ಸರಿನಾ. ಎಷ್ಟು ನಮ್ಮನ್ನು ನಂಬಿದ್ದಾರೆ, ಎಷ್ಟು ಪ್ರೀತಿ ತೋರಿಸ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಈ ಮರಿ ಬಂದ್ಬಿಟ್ಟು ನಮ್ಮ ಮನೆ ಮೇಲೆ ಶೀಕಲ್ ಪಟ್ಟ ಇತ್ತಿತ್ತು ಅವಾಗಿದು ಸರಿನಾ. ಇದು ನಮ್ಮ ಊರಿಗೆ ಏನು ಕಲ್ದೋಯ್ತಲ್ಲ ಅದ್ರದ್ದು ಮರಿ ಇದು.
ಏನಾಯ್ತು ಅಂತಂದ್ರೆ ಇದನ್ನ ಕೊಟ್ಬಿಟ್ಟಿದೆ ಬೇರೆಯವ್ರಿಗೆ. ಮರಿ ನಮ್ಮ ಶ್ರೀಕಲ್ ಮರಿದಲ್ಲೇ ನಾನು ಇದರಲ್ಲಿ ರೀಲ್ಸ್ ಎಲ್ಲ ಮಾಡಿದ್ದೀನಿ ಬಿಟ್ಟು ಅವಾಗ 5 ಅವರ್ ಚಿಲ್ಲರೆ ಆ ರೀತಿ ಅಕ್ಕಿ ಇದ್ರೆ ನನ್ನ ಹತ್ರ ಶ್ರೀಕಲ್ ಮರಿದಲ್ಲಿ ಅಕ್ಕಿ ಆಗ್ಲೇ ಕಟ್ಟ ಆಗಲ್ಲ. 5 ಅವರ್ ಚಿಲ್ಲರೆ 4 ಅವರ್ ಆ ಥರ ಆಡ್ತೈತೆ ಅಕ್ಕಿ. ಆದ್ರೂ ಕೂಡ ಪಾಪ ಅವರು ಮನ್ಸು ಇದಿಟ್ಟು ಕೇಳಿದ್ರು ಬ್ರೋ ನನಗೆ ಅಕ್ಕಿ ಬೇಕು ಅಂತ ಹೇಳಿದ್ಕೆ ನಾನು ಕೊಟ್ಟು ಕಳಿಸಿದೆ ದಾವಣಗೆರೆಗೆ. ಲಾಸ್ಟ್ ಅಲ್ಲಿ ಅಕ್ಕಿ ನನ್ ಕಲ್ದೋಯ್ತು. ಸೊ ಕಲ್ದೋಗಿರೋದ್ರಿಂದ ನಾನು ಅವ್ರಿಗೆ ಒಂದೇ ಮಾತು, ನನಗೆ ಇದ್ರ ಅಕ್ಕಿ ಬೇಕು, ಬರ್ತಾ ಇದ್ದೀನಿ, ಅದು ದಪ್ಪ ಹೋಯ್ತು, ನನಗೆ ಇದ್ರಲ್ಲಿ ಕೊಡಿ, ನಾನು ಮರಿ ಮಾಡಿಸ್ಕೊಂಡೆ, ಆ ಜಾತಿ ಉಳಿಸ್ಕೊಬೇಕು ಅಂತ ಹೇಳಿದ್ಕೆ ಬೇರೆ ಮಾತು ಇಲ್ದ್ರೆ ಅಕ್ಕಿ ಎತ್ಕೊಟ್ಬಿಟ್ಟ. ಸೊ ಆ ದಾವಣಗೆರೆದಲ್ಲಿರೋ ಹುಡುಗರವರು, ಸೊ ಅವ್ರಿಗೂ ತುಂಬಾ ಖುಷಿ ಪಡ್ತಾ ಇದ್ದೀನಿ ನಾನು. ಅವ್ರಿಗೂ ಅಷ್ಟೇ ಒಳ್ಳೆ ಬಿಡ್ಬೇಕಂತ ಆಸೆ ಅವ್ರು ಕೂಡ. ಈಗ ಅವ್ರು ನನಗೆ ನನ್ನ ಮಾತು ನೆರವೇರಿಸ್ಕೊಂಡಿದ್ದಾರೆ. ನನ್ನ ಅಕ್ಕನ ಕೇಳಿದ ತಕ್ಷಣ ಕೊಟ್ಬಿಟ್ರು. ಅವ್ರಿಗೂ ನನ್ನ ಸೈಡಿಂದ ಏನಾದರೂ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದು ಅವ್ರು ಕೂಡ ಪ್ರಾಮಿಸ್ ಮಾಡ್ತೀನಿ. ವಿಡಿಯೋದಲ್ಲಿ ನೋಡ್ತಾ ಇದ್ರೆ ನಿಮಗೆ ನನ್ನ ಸೈಡಿಂದ ಥ್ಯಾಂಕ್ಸ್ ತಿರ್ಗಾ ಇನ್ನೊಂದ್ಸತಿ ಹೇಳ್ಕೊಂಡೋಗಿ ಇದನ್ನ ಇಷ್ಟಪಡ್ತೀನಿ. ಯಾಕಂದ್ರೆ ಕೇಳಿದ ತಕ್ಷಣ ತಿರ್ಗಾ ವಾಪಸ್ ಹಂಗೆ ಎತ್ಕೊಂಡ್ಬಂದು ಜೋಪಾನವಾಗಿ ಕೊಟ್ಬಿಟ್ರಿ. ಇದು ಎಣ್ಣೆಲ್ಲಿ ಬಂದೈತೆ, ಇದನ್ನ ಕೊಟ್ಟು ತೋರಿಸ್ತೀನಿ ನೋಡಿ. ಇದು ತುಂಬಾ ಒಳ್ಳೆ ಹೆಣ್ಣು, ಚಿಕ್ಕ ಕಾಲು. ಸೊ ಇದು ಒಂದು ನಮ್ಮ ಮನೆಯಲ್ಲಿ ಇದ್ರದ್ದು ಒಂದು ಇದ್ರದ್ದು ಮುಂಚೆ ಇದಕ್ಕೆ ಅನ್ನ ಬಂದ್ಬಿಟ್ಟು ಅದು ಬೇರೆ ಸೈಡ್ ಐತೆ, ಅದು ನಮ್ಮ ಹತ್ರನೇ ಐತೆ ಅದು ಕೂಡ. ಸೊ ನೋಡೋಣ ಇದ್ರದಲ್ಲಿ ತಿರ್ಗಾ ಅದೇ ತರ ಚಿಟ್ಟೆಗುರಿ ಇದ್ರದ್ದು ಅಪ್ಪ ಹತ್ರ ಎತ್ಕೊಂಬಂದು ಕೊಟ್ಬಿಟ್ರೆ ಸಾಕಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇವತ್ತು ವಿಡಿಯೋ ನಮ್ಮ ಸೆಟಪ್ ಎಲ್ಲ ತೋರಿಸಿದ್ದೀನಿ, ಹೊಸ ಒಳಗಡೆ ಏನೇನಾಗಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದಕ್ಕೆ ಮುಂಚೆ ನೆಕ್ಸ್ಟ್ ಏನ್ ಟಾಪಿಕ್ ಬಗ್ಗೆ ವಿಡಿಯೋ ಮಾಡಬೇಕು ಖಂಡಿತ ಮೆನ್ಷನ್ ಮಾಡಿ, 100% ಅದು ಮಾಡ್ತೀನಿ. ಅಥವಾ ಇವ್ರಿಗೆ ಹೋಗಿ ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ರೆ ಅದನ್ನು ಮಾಡ್ತೀನಿ. ಬ್ರೋ ನಮ್ಗೆ ಒಳ್ಳೆ ಅಕ್ಕಿಗಳು ಬೇಕು ಸೇಲ್ಗೆ ಹಾಕಿ ಅಂತ ಹೇಳಿದ್ರೆ ಕೂಡ ಎಲ್ಲಿ ಅದನ್ನು ಮಾಡ್ತೀನಿ. ಅಥವಾ ನಿಮ್ಮ ಹತ್ರ ಲಾಟ್ಗಳು ಒಳ್ಳೆ ಅಕ್ಕಿ ಅಂದ್ರೆ ನೀವು ಒಳ್ಳೆ ಅಕ್ಕಿಗಳು ಎತ್ಕೊಂಡ್ಬಂದಿಕ್ಕಿರ್ತೀರ, ಒಳ್ಳೆ ಬೆಲೆ ಕೊಟ್ಬಿಟ್ಟು ಬ್ರೋ ನಾವು ಟಕ್ಕಂತ ಎಮರ್ಜೆನ್ಸಿಯಿಂದ ಅಮೌಂಟ್ ಬೇಕಾಯ್ತು ನಾವು ಸೇಲ್ ಮಾಡ್ಬೇಕಂತ ಹೇಳಿದ್ರೆ ಕೂಡ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ನಂಬರ್ ನಿಮ್ಗೆ ಯಾವಾಗ ಸಿಕ್ಕಿರುತ್ತೆ, ಯೂಟ್ಯೂಬಲ್ಲಿ ಇರುತ್ತೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಅದು ನಿಮಗೆ ನಾನು ಮಾಡ್ಕೊಟ್ಬಿಡ್ತೀನಿ. ಯಾಕಂತಂದ್ರೆ ಇಬ್ಬರಿಗೂ ಬೆನಿಫಿಟ್ ಆಗಬೇಕು, ಅಕ್ಕಿ ಸಾಕೋರ್ಗೂ ಬೆನಿಫಿಟ್ ಆಗಬೇಕು, ಅಕ್ಕಿ ಇವಾಗ ಟಕ್ಕಂತ ಇಟ್ಬೇಕು. ಶೋಕ್ದಾರೇ ನಾವು ಇದು ಮಾಡ್ಕೊಂಡಿಲ್ಲ ಅಂದ್ರೆ ಬೇರೆ ಯಾರನ್ನ ಸಪೋರ್ಟ್ ಮಾಡ್ತಾರೆ ಇಲ್ಲಿ. ಶೋಕ್ದಾರೇ ಸಪೋರ್ಟ್ ಮಾಡ್ಕೊಬೇಕು. ಬೇರೆ ಏನೇ ಇರ್ಲಿ ಟ್ಯೂಷನ್ಗೆ ಹೋಗಿ ಕಲ್ತ್ಕೊಬೋದು, ಬೇರೆ ಹೋಗ್ಬಿಟ್ಟು ಕಲ್ತ್ಕೊಬೋದು, ಏನೋ ಸ್ಪೋರ್ಟ್ಸ್ ಇರಲಿ ಬೇರೆ ಏನೇ ಇರಲಿ ಹೋಗ್ಬಿಟ್ಟು ಕಲ್ತ್ಕೊಬೋದು. ಅಕ್ಕಿ ಶೋಕಿಂಗ್ ಕಲ್ತ್ಕೊಳಕ್ ಹಂಗಾಗಲ್ಲ. ಇದರಲ್ಲಿ ಇದ್ದೇ ಅದ್ರದ್ದು ಊಟ ಹಾಕಿ ಅದ್ರದ್ದು ಗಲೀಜ್ ನಾವು ಕ್ಲೀನ್ ಮಾಡಿ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಕ್ಕಿ ಬಗ್ಗೆ ಒಂದೊಂದೊಂದೊಂದು ಗೊತ್ತಾಗೋದು. ದೊಡ್ಡವರು ಅಷ್ಟೇ ಇಂಟರ್ವ್ಯೂಗಳಿಗೆ ಹೋಗಿದಾಗ ಮೇನ್ ಪಾಯಿಂಟ್ಸ್ನ ಹೇಳೋದು ಸ್ವಲ್ಪ ಕಮ್ಮಿ ಸರಿ. ನೀವು ಹೇಳಿದ್ರೇನೆ ನೆಕ್ಸ್ಟ್ ಜನರೇಷನ್ಗೆ ಅದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಅಂದ್ರೆ ಆ ಜೋಡಿಗಳು ಮತ್ತೆ ಆ ಜಾತಿಗಳು ಏನ್ ಮಾಡ್ತಾರೆ ಎಲ್ಲ ಕೆಟ್ಟೋಗುತ್ತೆ. ಸ್ವಲ್ಪ ಚಿಕ್ಕ ಟಿಪ್ಸ್ ಆದ್ರೆ ಮೇನ್ ಟಾಪಿಕ್ಸ್ ಹೇಳ್ಬಿಡ್ರಿ. ಇವಾಗ ಇಂಟರ್ವ್ಯೂಗೆ ನಾವೇ ಬರ್ತಾ ಇದ್ದೀವಿ ಅಂತಂದ್ರೆ ನಾನು ಎಷ್ಟೋ ಜನನ ಇನ್ ಡೆಪ್ತ್ ಆಗಿ ಕೇಳ್ತೀನಿ, ಆದ್ರೆ ಅವ್ರ ಇನ್ ಡೆಪ್ತ್ ಆಗಿ ಯಾರು ಹೇಳ್ತಾ ಇಲ್ಲ ಅಷ್ಟನ್ನ. ಯಾಕಂತಂದ್ರೆ ಅದು ಬಂದ್ಬಿಟ್ಟು ಅಕ್ಕಿ ಶೋಕಿನೇ ಆ ಥರ ಅಷ್ಟೇ. ನಾವು ಮೇನ್ ಯಾರು ಹೇಳ್ಕೊಡಲ್ಲ ಆಚೆ, ಅದನ್ನ ಬಂದ್ಬಿಟ್ಟು ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ನಿಮ್ಮಂತವ್ರೆ ನಮ್ಗೆ ಸಪೋರ್ಟ್ ಮಾಡಿಲ್ಲ ಅಂತಂದ್ರೆ ದೊಡ್ಡವರು ಯಾರು ಇನ್ನು ಈ ಅಕ್ಕಿ ಶೋಕಿನೇ ಉಳಿಯೋದಿರ ಎಲ್ಲ ಒಂಥರ ಬೇರೆ ತರ ಜಾತಿಗಳು ಕೆಟ್ಟೋಗುತ್ತೆ. ಮತ್ತೆ ಎಲ್ಲರಿಗೂ ಒಂದು ಒಳ್ಳೆ ಅಕ್ಕಿ ಸಿಗೋದೇ ಇಲ್ಲ, ಬ್ರಿಲಿಯನ್ಸ್ ಸಿಗೋದೇ ಇಲ್ಲ. ಸೊ ಇದೆಲ್ಲ ನಿಮ್ಮಿಂದಾನೇ ಸಾಧ್ಯ ಆಗುತ್ತೆ. ದಯವಿಟ್ಟು ಸ್ವಲ್ಪ ನಾಲೆಜ್ ನಿಮ್ಮ ಸೈಡಿಂದ ಶೇರ್ ಮಾಡ್ಕೊಬೇಕಂತ ನನ್ನ ಸೈಡಿನ ಚಿಕ್ಕ ರಿಕ್ವೆಸ್ಟ್ ಅಷ್ಟೇ ಗೈಸ್. ಇನ್ನೊಂದು ವಿಡಿಯೋ ಸಿಗೋಣ. ಲವ್ ಯು ಆಲ್. ನಿಮ್ಮ ಪ್ರೀತಿಯ ಶಿವರಾಜ್ ಸೈನಿಂಗ್ ಆಫ್.